ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಕಾಲೋನಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆ. ಚಿಕ್ಕೋಡಿ ಪಟ್ಟಣದ ಎಸ್ಬಿಐ ಕಾಲೋನಿಯ ಪೊಲೀಸ್ ಠಾಣೆಯ ಹತ್ತಿರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಡಿವೈಎಸ್ಪಿ ಗೋಪಾಲ್ ಕೃಷ್ಣಗೌಡರ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾಧ್ಯಮದ ಜೊತೆಗೆ ಮಾತನಾಡಿ, ಈ ಶುದ್ಧ ನೀರಿನ ಘಟಕದಿಂದ ಪೊಲೀಸ್ ಠಾಣೆಗೆ ಬರುವ ಜನರಿಗೆ ಹಾಗೂ ಪೊಲೀಸ್ ಕ್ವಾರ್ಟರ್ಸ್ನ ಜನರಿಗೆ ಶುದ್ಧ ನೀರಿನ ಅನುಕೂಲವಾಗಲಿದೆ. ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ಸ್ಥಳೀಯ ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ ಅವರ ಪ್ರಯತ್ನದಿಂದ ಈ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣವಾಗಿದೆ. ಅವರಿಗೆ ಕೃತಜ್ಞತೆಯನ್ನ ತಿಳಿಸುತ್ತೇನೆ ಎಂದರು. ನಮ್ಮ ನೆಚ್ಚಿನ ಶಾಸಕರಾದ ಗಣೇಶ್ ಹುಕ್ಕೇರಿ ಸಾಹೇಬರು ಮತ್ತು ವಾರ್ಡ್ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರ ನೇತೃತ್ವದಲ್ಲಿ ಮತ್ತು ಊರಿನ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಒಂದು ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಬರುವಂಥ ಎಲ್ಲ ಒಂದು ಸಾರ್ವಜನಿಕರಿಗೆ ಮತ್ತು ಠಾಣಾ ಸಿಬ್ಬಂದಿಗಳಿಗೆ ಇದರಿಂದ ಬಹಳ ಅನುಕೂಲವಾಗಲಿದೆ. ಮತ್ತು ಇದರ ಪ್ರಯೋಜನ ನಮ್ಮ ಪೊಲೀಸ್ ಕ್ವಾರ್ಟರ್ಸ್ ಕೂಡ ಇದೆ. ಅಲ್ಲಿ ಜನರಿಗೂ ಮತ್ತು ಇಲ್ಲಿ ಸ್ಟೇಟ್ ಬ್ಯಾಂಕ್ ಕಾಲೋನಿ ಮುಂದೆ ಬರುವ ಎಲ್ಲರಿಗೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಕಲ್ಪಿಸಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದರಿಂದ ಎಲ್ಲರಿಗೂ ಉಪಯೋಗ ಆಗ್ತದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಸದುಪಯೋಗ ಪಡ್ಕೋಬೇಕು. ಬಳಿಕ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಮಾತನಾಡಿ, ಜನರಿಗೆ ಒಳ್ಳೆಯ ಆರೋಗ್ಯ ನೀಡುವ ನಿಟ್ಟಿನಲ್ಲಿ ಶುದ್ಧ ನೀರಿನ ಘಟಕ ಇವತ್ತು ಉದ್ಘಾಟಿಸಲಾಗಿದೆ. ಈ ಘಟಕವು ಜನರಿಗೆ ಒಳ್ಳೆಯ ರೀತಿಯಲ್ಲಿ ಉಪಯೋಗವಾಗಲಿ ಎಂದು ಹಾರೈಸಿದರು. ಎಲ್ಲರೂ ಕೂಡಿ ಸ್ವಚ್ಛ ನೀರಿನ ಘಟಕವನ್ನು ಪ್ರಾರಂಭ ಮಾಡಿಸ್ತಾ ಇದ್ದಾರೆ. ಈ ಸ್ವಚ್ಛ ನೀರಿನ ಇದೆ ಒಳ್ಳೆಯ ನೀರು ಸರ್ಕಾರದು ಮತ್ತು ಎಲ್ಲರ ಆರೋಗ್ಯ ಒಳ್ಳೆಯದಿರಲಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ಈ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇಲ್ಲಿ ಸಾರ್ವಜನಿಕ ಬರ್ತಕ್ಕಂಥ ಎಲ್ಲ ಜನರಿಗೂ ಈ ನೀರನ್ನು ಸದುಪಯೋಗ ಪಡಿಸಿಕೊಳ್ಳಿ ಅಂತ ಪುರಸಭೆ ಸದಸ್ಯರಾದ ರಾಮಮಾನೆ ಮಾತನಾಡಿ, ಶಾಸಕ ಗಣೇಶ್ ಹುಕ್ಕೇರಿ, ಪುರಸಭೆಯ ಸ್ಥಳೀಯ ಸದಸ್ಯ ಸಾಬೀರ್ ಜಮಾದಾರ ಪ್ರಯತ್ನದಿಂದ ಇವತ್ತು ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟಿಸಲಾಗಿದೆ. ಇದರಿಂದ ಪೊಲೀಸ್ ಠಾಣೆಯ ಕೆಲಸಕ್ಕಾಗಿ ಬರುವ ಜನರಿಗೆ ಅನುಕೂಲವಾಗಲಿದೆ ಎಂದರು. ಇಲ್ಲಿ ಬಹಳಷ್ಟು ಮಂದಿಗೆ ಇದು ಸಾಬೀರ ಮತ್ತು ಗಣೇಶನ ಅನುಕೂಲ ಮಾಡಿದ್ದಾರೆ. ಯಾಕಂದ್ರೆ ಪರಿಸ್ಥಿತಿ ಏನೈತಿ, ಇಲ್ಲಿ ಒಂದು ಸಿಟಿ ಒಳಗಿಂದ ಜನ, ಆಮೇಲೆ ಹೊರಗಿಂದ ಜನ, ಹಳ್ಳಿಯಾಗಿಂದ ಏನ್ರೆ ಪೊಲೀಸ್ ಸ್ಟೇಷನ್ಗೆ ಬಂದ್ರಂದ್ರೆ ಅವ್ರಿಗೆ ನೀರು ಬೇಕಾದ್ರೆ ಸ್ವಚ್ಛ ನೀರ ತಗೋಬೇಕಾದ್ರೆ ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ 10 ರೂಪಾಯಿ ಕೊಡಬೇಕು, ನೀರು ತಗೋಬೇಕು. ಅವಾಗ ನೀರು ಅವ್ರಿಗೆ ಅನುಕೂಲ ಆಗ್ತದೆ. ಅಂತ ಪರಿಸ್ಥಿತಿ ಒಳಗೆ ಒಂದು ಇಲ್ಲಿ ಇದು ನಿರ್ಮಾಣ ಮಾಡಿದ ನಂತರ ಘಟಕ ಬಹಳಷ್ಟು ಮಂದಿಗೆ ಇದು ಅನುಕೂಲ ಆಗೈತಿ. ಒಂದು ಹೋಟೆಲ್ದಾಗ ಹೋದ್ರೂ ಕೂಡ ಏನ್ರಿ ತಗೊಂಡ್ರೂ ಅದು ನೀರು ಕೊಡುವಂಥ ಪರಿಸ್ಥಿತಿ ನಮ್ಮ ಚಿಕ್ಕುಡ್ಯಾಗ ಐತಿ. ಒಗ್ಗಟ್ಟು ನೀರು ಯಾರು ಕೊಡುವಂಥ ಪರಿಸ್ಥಿತಿ ಇಲ್ಲ. ಹಾಗಾಗಿ ಇದು ಬಹಳಷ್ಟು ಮಂದಿಗೆ ಅನುಕೂಲ ಆಗೈತಿ. ನೀರು ಸ್ವಚ್ಛ ನೀರು ಕೊಡೋದ ಮತ್ತು ಇದೆಲ್ಲ ಮಂದಿಗೆ ಮಾಡಿಕೊಡೋದ ದೊಡ್ಡ ಪುಣ್ಯ ಇದು ಕೆಲಸ. ಯಾಕಂದ್ರೆ ಒಂದು ಅನ್ನದಾನ, ಒಂದು ನೀರು ಶ್ರೇಷ್ಠ ನಮ್ಮದು. ಆದ್ರೆ ಇದು ಅವರ ಮನಸಾರಿ ಒಂದು ಸ್ವಚ್ಛ ನೀರು ಕುಡಿದು ಮಂದಿಗೆ ತಿಳ್ಕೊಂಡು ಇದು ಮಾಡಿದರು. ಗಣೇಶನ್ನಾಗ ಮತ್ತು ಸಾಬೀರ್ಗೆ ದೇವರು ಒಳ್ಳೇದು ಮಾಡಲಿ. ಮತ್ತು ಇಂಥ ಘಟಕ ಆಗಬೇಕು. ಚಿಕ್ಕುಡ್ಯಾಗ ಭಾಳಷ್ಟು ಜಾಗದಾಗ ಮಾಡಬೇಕು. ಆ ಥರದ ಏನು ಎಸ್ಟಿಮೇಟ್ ನಾವು ತೆಗೆದಿಲ್ಲ, ಅದನ್ನ ನೋಡಿ ಹೇಳ್ತೇನೆ ಅಂದರು. ಎಲ್ಲೆಲ್ಲಿ ಮಾಡೋಕ್ಕೆ ಸಾಧ್ಯತೆ ನಾವು ಅನ್ನಾಗ ಹೇಳಿ ಮತ್ತು ಚಿಕ್ಕುಡ್ಯಾಗ ಮಾಡಿಸ್ತೀವಿ. ಪ್ರಕಾಶನ್ನಾಗ ಮತ್ತು ಗಣೇಶನ್ನಾಗ ಎಲ್ಲೆಲ್ಲಿ ಇಂಥ ಸರ್ಕಾರಿ ಘಟಕ ಇದಾವೆ, ಸರ್ಕಲ್ದಾಗ ಆಗಲಿ, ಈ ಸರ್ಕಲ್ದಾಗ ದುಡ್ಯಾಗ ಚಿಕ್ಕುಡ್ಯಾಗ ಭಾಳಷ್ಟು ಮಂದಿ ಬರ್ತಾರೆ. ಹಳ್ಳಿಯಾಗಿನ ಜನ ಪಾಪ ಅವ್ರಿಗೆ ನೀರು ತಗೋಬೇಕಾದ್ರೆ ಅವ್ರು ಎಲ್ಲಿ ದುಡ್ಯಾಕ ಹೋಗ್ತಾರೆ ಅಲ್ಲೇ ನೀರು ಸಿಗ್ತಾವೆ. ಹೊಳ್ಳಿ ಮತ್ತೆ ಅಲ್ಲಿ ಬಸ್ಸಿಗೆ ಬರ್ಬೇಕಾದ್ರೆ ಅವ್ರು ನೀರಿಲ್ಲ. ಇಂಥ ಎಲ್ಲೆಲ್ಲಿ ಜಾಗ ಅದಾವ ಚಿಕ್ಕುಡ್ಯಾಗ ನಾವು ಗಣೇಶನ್ನಾಗಲಿ, ನಮ್ಮ ಮೆಂಬರ್ ಆಗಲಿ, ಅನ್ನಾಗ ಹೇಳಿ ಪ್ರಕಾಶನ್ನಾಗ ಹೇಳಿ ಅದು ಮಾಡಿಸುವಂಥ ವ್ಯವಸ್ಥೆ ಬರೋದ್ರಿಂದ ಮಾಡಬೇಕು, ಮಾಡ್ತೀವಿ. ಅದಕ್ಕೆ ಇವೆಲ್ಲ ಬೇಕಾದ ಕೆಲಸದವು ಎಲ್ಲರೂ ಕೂಡಿ ಮಾಡೋನು ಇದಕ್ಕೆ ಫಾಯ್ದಾ ತಗೋಬೇಕು. ನಮಸ್ಕಾರ. ಈ ಸಂದರ್ಭದಲ್ಲಿ ತಹಶೀಲ್ದಾರ ರಾಜೇಶ್ ಬುರ್ಲಿ, ಪಿಎಸ್ಐ ಬಸಗೌಡ ನೆರ್ಲಿ, ಸಾಬೀರ್ ಜಮಾದಾರ, ಗುಲಾಬ್ ಹುಸೇನ ಬಾಗ್ವಾನ, ಅನಿಲ್ ಮಾನೆ, ಮಂಜೂರ್ ಜಮಾದಾರ, ಸುದಿ ಮಾಯಪ್ಪಗೋಳ, HR ಹಿರೇಮಠ್, ಪರಸು ಮಾಳ್ಗೆ, ಅಶೋಕ್ ಡಾಬ್ಳೆ, ಫಿರೋಜ್ ಕಲಾವಂತ, ಹಣಮಂತ ಗಾಡಿವಡ್ಡರ, ಸಂತೋಷ್ ಕರನಿಂಗ, ಲಕ್ಷ್ಮಣ ಪೂಚೇರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.